ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ಜನ ಲಾಬಿಯನ್ನ ಮಾಡ್ತಾನೆ ಇದ್ದಾರೆ. ತಮ್ಮ ಲಾಬಿಯನ್ನ ಮುಂದುವರಿಸಿರುವಂತದ್ದು ಕಡೆ ಕ್ಷಣದವರೆಗೂ ಕೂಡ ನಮ್ಮ ಹೆಸರು ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಾಬಿ. ಡಿಕೆ ಕ್ಯಾಬಿನೆಟ್ ನಲ್ಲಿ ಮೊದಲ ಲಿಸ್ಟ್ ನಲ್ಲಿ ಮಹಿಳಾ ಸಚಿವರೇ ಇಲ್ಲ. ಡಿಕೆಶಿ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ನಿಟ್ಟಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದಿಂದ ಲಾಬಿಗೆ ಇಳಿದಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರುವಂತದ್ದೇ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇರುವಂತದ್ದು ಅಂತ. ಅವ್ರ ಮಗ ಭಾವಿ ಸಿಎಂ ಅಂತ 3 ತಿಂಗಳ ಮುಂಚೆನೆ ಹಾಕೊಂಡಿದ್ರು. ಅವರ ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಅಷ್ಟೇ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಭಾವಿ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಅಂತೆಲ್ಲ ಆಡ್ಕೊಂಡ್ಬಿಟ್ಟಿದ್ರು. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗಿದೆ ಅಭಿಮಾನ ಅನ್ನುವಂಥದ್ದು, ಎಷ್ಟು ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದಾರೆ ಅಂತ. ಇಲ್ಲಿ ನೋಡಿ, ನಾವು ತೋರಿಸ್ತಾ ಇದೀವಲ್ಲ 14 ಜನರ ಪಟ್ಟಿಯಲ್ಲಿ ಒಬ್ಬರು ಮಹಿಳೆಯರ ಹೆಸರಿಲ್ಲ. ಸಾಕಷ್ಟು ಜನ MLAಗಳಿದ್ದಾರೆ, ಆದ್ರೆ ಒಬ್ಬ ಮಹಿಳೆಯ ಹೆಸರು ಕೂಡ ಇಲ್ಲ. ಮಹಿಳೆಗೆ ಪ್ರಾತಿನಿಧ್ಯತೆ, ಮಹಿಳಾ ಬಿಲ್ಲು, ಅದು ಇದು ಅಂತ ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ, ಎಷ್ಟು ಜನ ಕೊಟ್ಟಿದ್ದಾರೆ ಮಹಿಳಾ ಸಚಿವರಿಗೆ ಮೊದಲ ಹಂತದಲ್ಲಿ. ಅಂದ್ರೆ ಅವರೆಲ್ಲ 2ನೇ ಹಂತಕ್ಕೆ ಸೀಮಿತ ಅಂತನಾ? ಕೊಡೋದು ಒಂದೇ, ಯಾವ ಗೌರ್ಮೆಂಟ್ ಆದ್ರೂ ಅಷ್ಟೇ, ಬಿಜೆಪಿ ಬಂದ್ರು ಅಷ್ಟೇ, ಕಾಂಗ್ರೆಸ್ ಬಂದ್ರು ಅಷ್ಟೇ, ಕೊಡೋದು ಒಂದೇ ಸ್ಥಾನ, ಸಚಿವ ಸ್ಥಾನ. ಅದು ಮೊದಲ ಹಂತದಲ್ಲೂ ಸಿಗ್ತಾ ಇಲ್ಲ. ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ಜನ ಲಾಬಿಯನ್ನ ಮಾಡ್ತಾನೆ ಇದ್ದಾರೆ. ತಮ್ಮ ಲಾಬಿಯನ್ನ ಮುಂದುವರಿಸಿರುವಂತದ್ದು ಕಡೆ ಕ್ಷಣದವರೆಗೂ ಕೂಡ ನಮ್ಮ ಹೆಸರು ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಾಬಿ. ಡಿಕೆ ಕ್ಯಾಬಿನೆಟ್ ನಲ್ಲಿ ಮೊದಲ ಲಿಸ್ಟ್ ನಲ್ಲಿ ಮಹಿಳಾ ಸಚಿವರೇ ಇಲ್ಲ. ಡಿಕೆಶಿ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ನಿಟ್ಟಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದಿಂದ ಲಾಬಿಗೆ ಇಳಿದಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರುವಂತದ್ದೇ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇರುವಂತದ್ದು ಅಂತ. ಅವ್ರ ಮಗ ಭಾವಿ ಸಿಎಂ ಅಂತ 3 ತಿಂಗಳ ಮುಂಚೆನೆ ಹಾಕೊಂಡಿದ್ರು. ಅವರ ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಅಷ್ಟೇ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಭಾವಿ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಅಂತೆಲ್ಲ ಆಡ್ಕೊಂಡ್ಬಿಟ್ಟಿದ್ರು. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗಿದೆ ಅಭಿಮಾನ ಅನ್ನುವಂಥದ್ದು, ಎಷ್ಟು ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದಾರೆ ಅಂತ. ಇಲ್ಲಿ ನೋಡಿ, ನಾವು ತೋರಿಸ್ತಾ ಇದೀವಲ್ಲ 14 ಜನರ ಪಟ್ಟಿಯಲ್ಲಿ ಒಬ್ಬರು ಮಹಿಳೆಯರ ಹೆಸರಿಲ್ಲ. ಸಾಕಷ್ಟು ಜನ MLAಗಳಿದ್ದಾರೆ, ಆದ್ರೆ ಒಬ್ಬ ಮಹಿಳೆಯ ಹೆಸರು ಕೂಡ ಇಲ್ಲ. ಮಹಿಳೆಗೆ ಪ್ರಾತಿನಿಧ್ಯತೆ, ಮಹಿಳಾ ಬಿಲ್ಲು, ಅದು ಇದು ಅಂತ ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ, ಎಷ್ಟು ಜನ ಕೊಟ್ಟಿದ್ದಾರೆ ಮಹಿಳಾ ಸಚಿವರಿಗೆ ಮೊದಲ ಹಂತದಲ್ಲಿ. ಅಂದ್ರೆ ಅವರೆಲ್ಲ 2ನೇ ಹಂತಕ್ಕೆ ಸೀಮಿತ ಅಂತನಾ? ಕೊಡೋದು ಒಂದೇ, ಯಾವ ಗೌರ್ಮೆಂಟ್ ಆದ್ರೂ ಅಷ್ಟೇ, ಬಿಜೆಪಿ ಬಂದ್ರು ಅಷ್ಟೇ, ಕಾಂಗ್ರೆಸ್ ಬಂದ್ರು ಅಷ್ಟೇ, ಕೊಡೋದು ಒಂದೇ ಸ್ಥಾನ, ಸಚಿವ ಸ್ಥಾನ. ಅದು ಮೊದಲ ಹಂತದಲ್ಲೂ ಸಿಗ್ತಾ ಇಲ್ಲ.